ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡ್ಕೊಳ್ಳಿ, ಆಗಸ್ಟ್ 31ನೇ ತಾರೀಕು ಒಳಗಡೆ ನೀವು ರೇಷನ್ ಕಾರ್ಡ್ನ KYC ಮಾಡಿಸ್ಲೇಬೇಕು ಅಂತ ಹೇಳ್ತಿದ್ದಾರೆ. ಇನ್ನೂ ಏನೇನು ಹೇಳಿದ್ದಾರೆ ಅಂತ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಯಾರಾದರೂ ಹೊಸ್ತಾ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಹಂಗೆ ವಿಡಿಯೋನ ಫುಲ್ ನೋಡಿ ಅಂತ ಕೇಳ್ಕೊತೀನಿ. ನೋಡ್ಕೊಳ್ಳಿ, ಪಡಿತರ ಚೀಟಿದಾರರಿಗೆ KYC ಕಡ್ಡಾಯವಾಗಿದೆ. ಆಗಸ್ಟ್ 31ರ ತಾರೀಕು ಒಳಗಡೆ ಕುಟುಂಬದ ಸದಸ್ಯರ ಮಾಹಿತಿ ನೇಮೀಕರಿಸಿ. ಕರ್ನಾಟಕ ರಾಜ್ಯ ಸರ್ಕಾರದ ಎಲ್ಲ ಪಡಿತರ ಚೀಟಿದಾರರೊಂದಿಗೆ ಮಹತ್ವದ ಸೂಚನೆ. KYC monitored for ration card holders. Update the family members details. August 31, 2024. ಆಗಸ್ಟ್ 32 ಎಲ್ಲರೂ ಕೂಡ KYC ಮಾಡಿಸ್ಬೇಕು. KYC ಮೀನ್ಸ್ ಎಲೆಕ್ಟ್ರಾನಿಕ್ ನೋನ್ ಯುವರ್ ಕಸ್ಟಮರ್ಸ್ ಅಂತ. ಈಗ ನಾಗರಿಕ ಇಲಾಖೆಯಿಂದ ನಿಮಗೆ ನಿರ್ದೇಶಕ ABNR ಅವರು ಕುರಿತು ಸ್ಪಷ್ಟನೆ ನೀಡಿದ್ದು, ಪಡಿತರ ಚೀಟಿದಾರರಿಗೆ ಸಂಬಂಧಪಟ್ಟ ನ್ಯಾಯಬೆಲೆ ಅಂಗಡಿಗೆ ಹೋಗಿ ಬೆಳಗ್ಗೆ 7 ಗಂಟೆಗಳಿಂದ ರಾತ್ರಿ 9 ಗಂಟೆವರೆಗೆ KYC ಪ್ರಕ್ರಿಯೆಯನ್ನು ಉಚಿತವಾಗಿ ಮಾಡಿಸಿಕೊಳ್ಳಬಹುದು. KYC ಪ್ರಕ್ರಿಯೆ ಏಕೆ ಕಡ್ಡಾಯವಾಗಿದೆ ನೋಡ್ಕೊಳ್ಳಿ. KYC ಪ್ರಕ್ರಿಯೆ ಮೂಲಕ ಪಡಿತರ ಚೀಟಿದಾರರ ಬಗ್ಗೆ ಸರಿಯಾದ ಮಾಹಿತಿಯನ್ನು ಪಡೆಯುವುದು ಹಾಗೂ ಹಗರಣವನ್ನು ತಡೆಯುವುದು ಸರ್ಕಾರದ ಮುಖ್ಯ ಉದ್ದೇಶವಾಗಿದೆ. ಈಗಿನ ಪಡಿತರ ಚೀಟಿ ವ್ಯವಸ್ಥೆಯಲ್ಲಿ ಕೆಲವರು ಅನಧಿಕೃತವಾಗಿ ಪಡಿತರ ಪಡೆಯುವುದು ಕಂಡುಬಂದಿದೆ. ಇಂಥವರ ದುರುಪಯೋಗಪಡಿಸಬಾರ್ದು ಅಂತ ಇದನ್ನು ಮಾಡಿಸ್ತಾ ಇದ್ದಾರಂತೆ. ಓಕೆನಾ. ಪಡಿತರ ಚೀಟಿ ಸ್ಥಗಿತ ನೋಡ್ಕೊಳ್ಳಿ. ಆಗಸ್ಟ್ 31ರ ಒಳಗಡೆ KYC ಮಾಡಿಸ್ತಾ ಇದ್ದರೆ ನಿಮಗೆ ಮುಂದಿನ ತಿಂಗಳಿಂದ ಯಾವುದೇ ಅಕ್ಕಿ ಕೂಡ ನಿಮಗೆ ಕೊಡೋದಿಲ್ಲ. ಅದಕ್ಕೋಸ್ಕರ ಹೋಗಿ ಅಪ್ಡೇಟ್ ಮಾಡಿಸ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ವಿಡಿಯೋನ ಸಾಕಷ್ಟು ಜನಕ್ಕೆ ಶೇರ್ ಮಾಡಿ. ಇದೇ ರೀತಿ ನೋಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್, ಬಾಯ್.